ಜಗತ್ತಿನ ಮೂಲೆ ಮೂಲೆಯಲ್ಲೂ ಟಿವಿಎಸ್ ಬೈಕ್ ಹವಾ. ದಿವಾಳಿ ಅಂಚಲ್ಲಿದ್ದ ಕಂಪನಿ ಇಷ್ಟು ದೊಡ್ಡದಾಗಿ ಬೆಳೆದಿದ್ದು ಹೇಗೆ? ಇದು ಟಿವಿಎಸ್ ಕಂಪನಿಯ ರೋಚಕ ಸ್ಟೋರಿ. ನಮಸ್ಕಾರ ಸ್ನೇಹಿತರೆ, ಅದು ಮೇ 2026 ಭಾರತದ ಆಟೋಮೊಬೈಲ್ ಮಾರುಕಟ್ಟೆಯಲ್ಲಿ ದೊಡ್ಡ ನ್ಯೂಸ್ ಹೊರಬಿತ್ತು. ಟಿವಿಎಸ್ ಮೋಟಾರ್ ಕಂಪನಿ ಕೇವಲ ಒಂದೇ ತಿಂಗಳಲ್ಲಿ ಬರೋಬ್ಬರಿ 5.67 ಲಕ್ಷ ವಾಹನಗಳನ್ನ ಮಾರಿ ತನ್ನ ಇತಿಹಾಸದಲ್ಲೇ ಅತಿ ದೊಡ್ಡ ರೆಕಾರ್ಡ್ ಅನ್ನ ಬರಿತು ಅಂತ. ಎಲೆಕ್ಟ್ರಿಕ್ ವಾಹನಗಳಿರಬಹುದು ಅಥವಾ ವಿದೇಶಕ್ಕೆ ಮಾಡೋ ರಫ್ತಿರಬಹುದು, ಎಲ್ಲದರಲ್ಲೂ ಟಿವಿಎಸ್ ಹೊಸ ಮೈಲುಗಲ್ಲನ್ನ ಮುಟ್ತು. ಇವತ್ತು ಟಿವಿಎಸ್ನ ಆಳ ಆಗ್ಲ ನೋಡಿ. ಜಗತ್ತಿನ 80 ರಾಷ್ಟ್ರಗಳಿಗೆ ತಮ್ಮ ವಾಹನಗಳನ್ನು ಮಾರ್ತಾರೆ. ಭಾರತದ ಹಳ್ಳಿಗಳಲ್ಲೂ ಟಿವಿಎಸ್ ಬೈಕ್ಗಳಿವೆ. BMW ನಂತಹ ಜಗತ್ತಿನ ಟಾಪ್ ಕಂಪನಿ ಕೂಡ, ಆಟೋಮೊಬೈಲ್ ಜೆಮ್ ಕಂಪನಿ ಕೂಡ ಟಿವಿಎಸ್ ಜೊತೆಗೆ ಪಾರ್ಟ್ನರ್ಶಿಪ್ ಇಟ್ಕೊಂಡು ಭಾರತದಲ್ಲಿ ಬೈಕ್ ರೆಡಿ ಮಾಡ್ತಾ ಇದ್ದಾರೆ. ಬ್ರಿಟನ್ನ ಐತಿಹಾಸಿಕ ನಾರ್ಟನ್ ಬೈಕ್ ಕಂಪನಿಯನ್ನೇ ಟಿವಿಎಸ್ ಖರೀದಿ ಮಾಡಿ ಜೇಬಿಗಿಟ್ಕೊಂಡಿದೆ. ಆದರೆ ತಡೀರಿ, ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿರೋ ಈ ಇಂಡಿಯನ್ ಕಂಪನಿ ಇವತ್ತಿಗೆ ಸರಿಯಾಗಿ 25 ವರ್ಷಗಳ ಹಿಂದೆ, ಜಸ್ಟ್ 25 ಇಯರ್ಸ್ ಅಗೋ, ಅಕ್ಷರಶಃ ಬೀದಿಗೆ ಬಿದ್ದಿತ್ತು. ಸ್ವಂತ ಫ್ಯಾಕ್ಟ್ರಿಗೆ ಬೀಗ ಬಿದ್ದಿತ್ತು. 100 ದಿನಗಳ ಕಾಲ ಕಾರ್ಮಿಕರ ಸ್ಟ್ರೈಕ್ ಆಗಿತ್ತು. ದಶಕಗಳ ಕಾಲ ಕೈ ಹಿಡಿದು ಮುನ್ನಡೆಸಿದ್ದ ಜಪಾನ್ನ ಸುಜುಕಿ ಕಂಪನಿ ರಾತ್ರಿ ಟಿವಿಎಸ್ ಕೈ ಬಿಟ್ಟು ಹೊರನಡೆದಿತ್ತು. ಟಿವಿಎಸ್ ಕತೆ ಮುಗಿತು. ಇನ್ನು ಮುಂದೆ ಈ ಕಂಪನಿ ಉಳಿಯಲ್ಲ, ಕಾರ್ಖಾನೆ ಮುಚ್ಚೋದೊಂದೇ ಬಾಕಿ ಅಂತ ಮಾರ್ಕೆಟ್ ಪಂಡಿತರು ಬರೆದು ಬಿಟ್ಟಿದ್ರು. ಶೇರ್ ಮಾರ್ಕೆಟ್ನಲ್ಲಿ ಟಿವಿಎಸ್ ಬೆಲೆ ಪಾತಾಳಕ್ಕೆ ಬಿದ್ದು ಹೋಗಿತ್ತು. ಯಾವುದೇ ಹೊಸ ಟೆಕ್ನಾಲಜಿ ಇಲ್ಲ, ಪಾರ್ಟ್ನರ್ಸ್ ಇಲ್ಲ, ಫ್ಯಾಕ್ಟರಿ ಕೆಲಸ ಮಾಡೋಕೆ ಕಾರ್ಮಿಕರಿಲ್ಲ ಅಂತ ಒಂದು ಡೆಡ್ ಎಂಡ್ ತಲುಪಿದ್ದ ಟಿವಿಎಸ್ ಮತ್ತೆ ಫೀನಿಕ್ಸ್ ಪಕ್ಷಿಯಂತೆ ಎದ್ದು ಬರುತ್ತೆ. ಹಾಗಿದ್ರೆ ಹೇಗೆ? ಟಿವಿಎಸ್ ಮಾಡಿದ ಆ ಮ್ಯಾಜಿಕ್ ಏನು? ಸಾಕಷ್ಟು ಜನರ ಬಾಯಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಸ್ಕೂಟರ್ ಅಂದರೆ ಟಿವಿಎಸ್ ಬರುತ್ತಲ್ಲ, ಯಾಕೆ? ಟಿವಿಎಸ್ ವಿಕ್ಟರ್ ಅನ್ನೋ ಒಂದೇ ಒಂದು ಬೈಕ್ ಇಡೀ ಕಂಪನಿಯನ್ನು ಹೇಗೆ ಸಾವಿನಿಂದ ಎಬ್ಬಿಸಿ ಕರ್ಕೊಂಬಂತು? ಅಪಾಚೆ ಬ್ರ್ಯಾಂಡ್ ಇವತ್ತು 100 ಕೋಟಿ ಸಾಮ್ರಾಜ್ಯ ಹುಟ್ಟು ಹಾಕಿದ ಹೇಗೆ? ಬನ್ನಿ ಕ್ವಿಕ್ ಆಗಿ ಈ ರೋಚಕ ಜರ್ನಿಯನ್ನು ಈ ಬಿಸ್ನೆಸ್ ಕೇಸ್ ಸ್ಟಡಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ, ನಮ್ಮ ಜೀವನಕ್ಕೂ ಬೇಕಾಗಿರೋ ಸಾಕಷ್ಟು ಅಂಶಗಳು ಸಿಗುತ್ತೆ ಯಾವುದೇ ಬಿಸ್ನೆಸ್ ಕೇಸ್ ಸ್ಟಡಿಯಲ್ಲಿ. ಹಾಗೆ ಇಂಥವುಗಳನ್ನ ಎಷ್ಟಾಗದಷ್ಟು ಜನಕ್ಕೆ ದಯವಿಟ್ಟು ಶೇರ್ ಕೂಡ ಮಾಡಿ ಸ್ನೇಹಿತರೆ. ಬನ್ನಿ ಶುರು ಮಾಡೋಣ. ಶುರುವಾಗಿದ್ದು ಬೈಕ್ನಿಂದಲ್ಲ, ಒಂದು ಬಸ್ನಿಂದ. ಇವತ್ತು ಟಿವಿಎಸ್ ಇಷ್ಟು ದೊಡ್ಡ ಕಂಪನಿಯಾಗಿ ಹೇಗೆ ಬೆಳೀತು ಅಂತ ಗೊತ್ತಾಗಬೇಕು ಅಂದರೆ ನಾವು ಈ ಕಂಪನಿ ಬೇರಿನಿಂದಲೇ ಶುರು ಮಾಡಬೇಕು. ಅದು 1911ನೇ ಇಸವಿ. ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೂ ಬಹಳ ವರ್ಷಗಳ ಹಿಂದೆ ತಮಿಳುನಾಡಿನ ಮಧುರೈನಲ್ಲಿ ಟಿ.ವಿ. ಸುಂದರಂ ಅಯ್ಯಂಗಾರ್ ಅನ್ನೋರು ಮೊದಲ ಬಾರಿಗೆ ಒಂದು ಸಣ್ಣ ಬಸ್ ಸರ್ವಿಸ್ ಅನ್ನ ಶುರು ಮಾಡಿದ್ರು. ಅದರ ಹೆಸರು ಸದರ್ನ್ ರೋಡ್ವೇಸ್ ಚಲೋ. ಅವರ ಬಸ್ಗಳು ಎಷ್ಟು ಪರ್ಫೆಕ್ಟ್ ಆಗಿ ಓಡಾಡ್ತಿದ್ವು ಅಂದರೆ ಜನ ಆ ಬಸ್ ಬರೋದನ್ನು ನೋಡಿ ತಮ್ಮ ಗಡಿಯಾರದ ಟೈಮನ್ನು ಸೆಟ್ ಮಾಡ್ಕೊಳ್ತಾ ಇದ್ರು. ಅಷ್ಟು ನಿಖರ ಶಿಸ್ತು. ಟಿ.ವಿ. ಸುಂದರಂ ಅಯ್ಯಂಗಾರ್ ಅವರ ಹೆಸರಿನ ಮೊದಲ ಅಕ್ಷರಗಳೇ ಟಿವಿಎಸ್. ನಂತರ ದಿನಗಳಲ್ಲಿ ಅವರ ಕುಟುಂಬ ಬರೀ ಬಸ್ ಸರ್ವಿಸ್ಗೆ ಸೀಮಿತ ಆಗದೆ ಬಸ್ ಮತ್ತು ಟ್ರಕ್ಗಳಿಗೆ ಬೇಕಾದ ಬಿಡಿ ಭಾಗಗಳನ್ನು ಉತ್ಪಾದಿಸೋಕ್ಕೂ ಶುರು ಮಾಡಿದ್ರು. ದಶಕಗಳ ಕಾಲ ಬರೀ ಬಿಡಿ ಭಾಗಗಳನ್ನು ತಯಾರಿಸ್ತಾ ಇದ್ದ ಈ ಕಂಪನಿ 1978ರಲ್ಲಿ ಮೊದಲ ಬಾರಿಗೆ ತಮಿಳುನಾಡಿನ ಹೊಸೂರಿನಲ್ಲಿ ಸುಂದರಂ ಕ್ಲೇಟನ್ ಅನ್ನೋ ಹೆಸರಲ್ಲಿ ಮೊಪೆಡ್ ಘಟಕವನ್ನು ಶುರು ಮಾಡಿತು. 1980ರಲ್ಲಿ ಭಾರತದ ಮೊತ್ತ ಮೊದಲ ಡಬಲ್ ಸೀಟರ್ ಮೊಪೆಡ್ ಮಾರುಕಟ್ಟೆಗೆ ಬಂತು. ಅದೇ ಐತಿಹಾಸಿಕ ಟಿವಿಎಸ್ 50. ಇದು ಭಾರತದ ಗ್ರಾಮೀಣ ಭಾಗದ ಜನರಿಗೆ ಎಷ್ಟು ಹತ್ತಿರ ಆಯಿತು ಅಂದರೆ ಸೈಕಲ್ ತುಳಿತಾ ಇದ್ದ ಸಾಮಾನ್ಯ ಜನ, ರೈತರು ಎಲ್ಲರೂ ಕೂಡ ಟಿವಿಎಸ್ ಕಡೆಗೆ ಮುಖ ಮಾಡಿದ್ರು. ಜಪಾನ್ನ ಸುಜುಕಿಯೊಂದಿಗೆ ದೋಸ್ತಿ, ಟಿವಿಎಸ್ ಸುಜುಕಿ ಯುಗ. ಇನ್ನು 1982ರ ಟೈಮ್ ಭಾರತದಲ್ಲಿ ಮೋಟಾರ್ ಸೈಕಲ್ ಕ್ರಾಂತಿ ಶುರುವಾಗೋ ಮುನ್ಸೂಚನೆ ಸಿಕ್ಕಿತ್ತು. ಆದರೆ ಟಿವಿಎಸ್ ಬಳಿ ದೊಡ್ಡ ಇಂಜಿನ್ ತಯಾರಿಸೋ ಟೆಕ್ನಾಲಜಿ ಇರಲಿಲ್ಲ. ಆಗ ಅವರಿಗೆ ಜೊತೆಯಾಗಿದ್ದು ಜಪಾನ್ನ ದೈತ್ಯ ಕಂಪನಿ ಸುಜುಕಿಯೊಂದಿಗೆ ಜಾಯಿಂಟ್ ವೆಂಚರ್ ಮಾಡಿಕೊಂಡಿದ್ದ ಟಿವಿಎಸ್ ತನ್ನ ಕಂಪನಿ ಹೆಸರನ್ನು ಟಿವಿಎಸ್ ಸುಜುಕಿ ಅಂತ ಬದಲಾಯಿಸಿತು. ಇದು ಎಷ್ಟರ ಮಟ್ಟಿಗೆ ಹಿಟ್ಟಾಯಿತು ಅಂದರೆ ಭಾರತದ ರಸ್ತೆಗಳಲ್ಲಿ ಸುಜುಕಿ ಸಮುರಾಯ್, ಸುಜುಕಿ ಶೋಗನ್ ಮತ್ತು ಫಿಯರೋ ಬೈಕ್ಗಳು ಧೂಳೆಬ್ಬಿಸಿದ್ವು. ಸಮುರಾಯ್ ಬೈಕ್ನ ಆ ನೋ ಪ್ರಾಬ್ಲಮ್ ಜಾಹೀರಾತು ಇವತ್ತಿಗೂ 90ರ ದಶಕದ ಕಿಡ್ಸ್ಗೆ ಫೇವ್ರೆಟ್. ಎಲ್ಲವೂ ಸರಿಯಾಗಿ ನಡೀತಾ ಇತ್ತು. ಟಿವಿಎಸ್ ಮತ್ತು ಸುಜುಕಿ ಜೋಡಿ ಭಾರತದ ಮಾರ್ಕೆಟ್ನಲ್ಲಿ ಸೌಂಡ್ ಮಾಡ್ತಾ ಇದ್ರು. ಆದರೆ 90ರ ದಶಕದ ಕಡೆಯಲ್ಲಿ ಬಿರುಗಾಳಿಯೊಂದು ಅಪ್ಪಳಿಸ್ತು. ಅದೇ 4 ಸ್ಟ್ರೋಕ್ ಎಂಜಿನ್ ಬಂತು. ಕರಾಳ ದಿನಗಳು. ಮುಚ್ಚುವ ಹಂತಕ್ಕೆ ತಲುಪಿದ್ದ ಟಿವಿಎಸ್. ಅಸಲಿ ಸ್ಟೋರಿ ಶುರುವಾಗೋದೇ ಇಲ್ಲಿಂದ. 1990ರ ದಶಕದ ಕಡೆಯಲ್ಲಿ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯಾಗ್ತಾ ಇತ್ತು. ಮಾಲಿನ್ಯ ನಿಯಂತ್ರಣಕ್ಕಿದ್ದ ನಿಯಮಗಳು ಬಿಗಿಯಾಗ್ತಾ ಇದ್ವು. ಜನರಿಗೆ ಅತಿ ಹೆಚ್ಚು ಮೈಲೇಜ್ ಕೊಡೋ ಬೈಕ್ಗಳು ಬೇಕಾಗಿದ್ವು. ಆಗ ಭಾರತದ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದೆ 4 ಸ್ಟ್ರೋಕ್ ಎಂಜಿನ್ ಬೈಕ್ಗಳು. ಹೀರೋ ಹೋಂಡಾ ತನ್ನ ಸ್ಪ್ಲೆಂಡರ್ ಬೈಕ್ ಮೂಲಕ ಇಡೀ ಮಾರ್ಕೆಟನ್ನು ಆಕ್ರಮಿಸಿಕೊಳ್ಳೋಕೆ ಶುರು ಮಾಡಿತ್ತು. ಆದರೆ ಟಿವಿಎಸ್ ಸುಜುಕಿ ಬಳಿ ಇದ್ದಿದ್ದು ಹಳೆಯ ಟೆಕ್ನಾಲಜಿಯ 2 ಸ್ಟ್ರೋಕ್ ಎಂಜಿನ್ಗಳು. ಅವು ಮೈಲೇಜ್ ಕೊಡ್ತಾ ಇರಲಿಲ್ಲ ಜಾಸ್ತಿ. ಇದರ ಏಟು ನೇರವಾಗಿ ಟಿವಿಎಸ್ ಮೇಲೆ ಬಿತ್ತು. ಸೇಲ್ಸ್ ಪಾತಾಳಕ್ಕೆ ಬಿತ್ತು.
ಇದೇ ಟೈಮ್ನಲ್ಲಿ TVSಗೆ ಇನ್ನೊಂದು ದೊಡ್ಡ ಪೆಟ್ಟು ಬಿತ್ತು, ಅದೇ ಕಾರ್ಮಿಕರ ಮುಷ್ಕರ. ಹೊಸೂರಿನ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರು ಬಂಡಾಯ ಇದ್ರು. ಬರೋಬ್ಬರಿ 100 ದಿನಗಳ ಕಾಲ TVS ಕಾರ್ಖಾನೆಗೆ ಬೀಗ ಬಿತ್ತು. 100 days ಲಾಕೌಟ್ ಅಂದರೆ ಒಂದು ಕಂಪನಿಗೆ ಎಷ್ಟು ಲಾಸ್ ಆಗ್ಬೋದು ಯೋಚನೆ ಮಾಡಿ ಸ್ನೇಹಿತರೆ. ಮೋರ್ ದನ್ 3 months ಬಂದ್, ಒಂದು ಕ್ವಾರ್ಟರ್ ಗಾನ್. ಇದೇ ಗ್ಯಾಪ್ನಲ್ಲಿ ಜಪಾನ್ನ ಸುಜುಕಿ ಕಂಪನಿ ಒಂದು ಷರತ್ತನ್ನು ಮುಂದಿಡ್ತು. ನಮ್ಮ 4-stroke ಟೆಕ್ನಾಲಜಿಯನ್ನು ನಿಮಗೆ ಕೊಡಬೇಕು ಅಂದರೆ TVS ಕಂಪನಿಯಲ್ಲಿ ನಮಗೆ ಮೆಜಾರಿಟಿ ಶೇರು ಅಂದರೆ ಹೆಚ್ಚಿನ ಪವರ್ ಬೇಕು ಅಂತ ಪಟ್ಟು ಹಿಡಿದ್ರು. ಆದರೆ TVS ಕಂಪನಿಯ ಮುಖ್ಯಸ್ಥರಾಗಿದ್ದ ವೇಣು ಶ್ರೀನಿವಾಸನ್ ಇದಕ್ಕೆ ಒಪ್ಪಲಿಲ್ಲ. ನೋಡಿ, ಇದು ನಮ್ಮ ತಾತ ಹುಟ್ಟು ಹಾಕಿದ ಕಂಪನಿ, ಇಂಡಿಯನ್ ಕಂಪನಿ, ವಿದೇಶಿಯರ ಕೈಗೆ ಫುಲ್ ಕಂಟ್ರೋಲ್ ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿದ್ರು. ಕೋಪಗೊಂಡ ಸುಜುಕಿ ಕಂಪನಿ 2001ರಲ್ಲಿ ನಾವು ನಿಮ್ಮೊಂದಿಗೆ ಇರಲ್ಲ, ಹಾಗಾದರೆ ಡಿವೋರ್ಸ್ ಅಂತ ಪಾರ್ಟ್ನರ್ಶಿಪ್ಪನ್ನು 19 ವರ್ಷಗಳ ಪಾರ್ಟ್ನರ್ಶಿಪ್ಪನ್ನು ಮುರ್ಕೊಂಡು ಹೊರಗೆ ಹೋದರು. ಇದು TVS ಕಂಪನಿಗೆ ಗಾಯದ ಮೇಲೆ ಖಾರದ ಪುಡಿ ಹಾಕಿದಂಗೆ ಆಗಿತ್ತು. ಒಂದ್ಸಲ ಯೋಚನೆ ಮಾಡಿ, ಸುಜುಕಿ ಹೋದ ತಕ್ಷಣ TVS ಹತ್ರ ಬೈಕ್ ತಯಾರಿಸೋಕೆ ಬೇಕಾದ ಜಪಾನಿ ಟೆಕ್ನಾಲಜಿ ಇರಲಿಲ್ಲ. ಕಾರ್ಮಿಕರು ಸ್ಟ್ರೈಕ್ನಲ್ಲಿದ್ದರು. ಸುಜುಕಿ ಕಂಪನಿ ಹೋಗುವಾಗ ಒಂದು ರೂಲ್ಸ್ ಹಾಕಿತ್ತು, ಮುಂದಿನ 30 ತಿಂಗಳ ಕಾಲ TVS ಯಾವುದೇ ಹೊಸ 2 wheeler ಲಾಂಚೇ ಮಾಡೋ ಹಾಗಿಲ್ಲ ಅಂತ ಕ್ಲಾಸ್ ಹಾಕಿದ್ರು, ಕಂಡೀಷನ್ ಹಾಕಿದ್ರು, ನಾನ್ ಕಂಪೀಟ್ ಕ್ಲಾಸ್. ಇದರ ಪರಿಣಾಮ TVS ಕತೆ ಮುಗಿತು ಅಂತ ನ್ಯೂಸ್ ಪೇಪರ್ಗಳಲ್ಲಿ ಆರ್ಟಿಕಲ್ ಬಂದ್ಬಿಟ್ವು. ಆದರೆ ಇದ್ದಕ್ಕಿದ್ದಂತೆ TVSನಲ್ಲಿ ಒಂದು ಮ್ಯಾಜಿಕ್ ಆಯಿತು. ಅದೇನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕೂ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು, ನಮ್ಮ ಚಾನಲ್ನ ಕೆಲಸ ಇಷ್ಟ ಆಗ್ತಾ ಇರೋರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಗ ನಮಗೆ ನೀವು ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ನಾವು ಮೆಂಬರ್ಸ್ಗೆ ಸಪ್ರೇಟ್ ವೀಡಿಯೋಸ್ನ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಮೆಂಬರ್ಶಿಪ್ ಅಡಿಯಲ್ಲಿ ಲೈಫ್ಗೆ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ ವೀಡಿಯೋಸ್ ಹಾಗೂ ಹಲವಾರು ಜನರಲ್ ವೀಡಿಯೋಸ್ ಅಂದರೆ ಎಲ್ಲ ಆಡಿಯನ್ಸ್ಗೆ ಹೋಗೋ ಹಲವಾರು ವೀಡಿಯೋಸ್ ಅರ್ಲಿ ಆ್ಯಕ್ಸೆಸ್ ಕೂಡ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಡೈಲಿ ಬೇಸಿಸ್ನಲ್ಲಿ. ಸೊ ಆ ಎಲ್ಲ ವಿಶೇಷ ಪರ್ಕ್ಸನ್ನು ಕೂಡ ಪಡಿಬೋದು. ಆಸಕ್ತರು ಮಿಸ್ಸಲ್ಲಿ ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಮಾಸ್ಟರ್ ಮೈಂಡ್ ವೇಣು ಶ್ರೀನಿವಾಸನ್ ನಡೆದಿತ್ತು ಒಂದು ಗುಪ್ತ ಕಾರ್ಯಾಚರಣೆ. ಸುಜುಕಿ ಬಿಟ್ಟು ಹೋದಾಗ ಇಡೀ ಮಾರ್ಕೆಟ್ TVS ಮುಚ್ಚಿ ಹೋಗುತ್ತೆ ಅಂತ ಹೇಳ್ತಾ ಇತ್ತು. ಆದರೆ ವೇಣು ಶ್ರೀನಿವಾಸನ್ ಮಾತ್ರ ಸೈಲೆಂಟ್ ಆಗಿ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅವ್ರಿಗೆ ಮೊದಲೇ ಗೊತ್ತಿತ್ತು ಸುಜುಕಿ ಯಾವತ್ತಾದರೂ ಕೈ ಕೊಡ್ಬೋದು ಅಂತ. ಅದಕ್ಕೆ ಮುಂಚೆನೆ ರಹಸ್ಯವಾಗಿ ತಮ್ಮದೇ ಆದ R&D ಟೀಮನ್ನು ಕಟ್ಟಿ ಭಾರತದ ನೆಲದ ಮೊದಲ ಸ್ವದೇಶಿ 4-stroke ಎಂಜಿನನ್ನು ರೆಡಿ ಮಾಡೋಕೆ ಕೆಲಸ ಶುರು ಹಚ್ಕೊಂಡಿದ್ರು. ಅಷ್ಟೇ ಅಲ್ಲ, ಸುಜುಕಿ ಜೊತೆಗಿದ್ದಾಗಲೇ ಜಪಾನ್ನ TQM ಅಂದರೆ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನೋ ಶಿಸ್ತನ್ನು ಫ್ಯಾಕ್ಟರಿಯಲ್ಲಿ ಅಳವಡಿಸ್ಕೊಂಡಿದ್ರು, ಕಲ್ತಿದ್ರು ಅವರಿಂದ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಯಿತು ಅಂದರೆ, ಕಾರ್ಮಿಕರ ಸ್ಟ್ರೈಕ್ ಮುಗಿದು ಫ್ಯಾಕ್ಟರಿ ಮತ್ತೆ ಶುರುವಾದಾಗ ಜಗತ್ತಿನ ಪ್ರತಿಷ್ಠಿತ ಡೆಮಿಂಗ್ ಪ್ರೈಸ್ TVSಗೆ ಒಲಿದು ಬಂತು. ಈ ಪ್ರಶಸ್ತಿ ಪಡೆದ ಪ್ರಪಂಚದ ಮೊದಲ 2 wheeler ಕಂಪನಿಯನ್ನು ಹೆಗ್ಗಳಿಕೆಗೆ TVS ಪಾತ್ರ ಆಯಿತು. ಇದು TVS ಕ್ವಾಲಿಟಿಗೆ ಸಿಕ್ಕ ಅತಿ ದೊಡ್ಡ ಸರ್ಟಿಫಿಕೇಟ್ ಆಗಿತ್ತು ಅವತ್ತಿನ ದಿನಗಳಲ್ಲಿ. TVS ವಿಕ್ಟರ್ ಬ್ರಹ್ಮಾಸ್ತ್ರದ ಎಂಟ್ರಿ. ಹೀಗೆ ಸಾಕಷ್ಟು ಗೊಂದಲಗಳಿರೋ ಹೊತ್ತಲ್ಲಿ TVS ಮೋಟಾರ್ ಕಂಪನಿ ಇಂಡಿಪೆಂಡೆಂಟ್ ಆಗಿ ತನ್ನ ಮೊದಲ ಬೈಕನ್ನು ಲಾಂಚ್ ಮಾಡ್ತು. ಅದೇ 2001ರ ಆಗಸ್ಟ್ನಲ್ಲಿ ಬಂದ TVS ವಿಕ್ಟರ್. ಇದು 110cc ಪಕ್ಕಾ ಸ್ವದೇಶಿ ನಿರ್ಮಿತ 4-stroke ಎಂಜಿನ್ ಬೈಕ್. ಇದರ ಪ್ರಚಾರಕ್ಕಾಗಿ TVS ಕರ್ಕೊಂಡ್ಬಂದಿದ್ದು ಯಾರನ್ನ ಗೊತ್ತಾ? ಕ್ರಿಕೆಟ್ ಗಾಡ್ ಸಚಿನ್ ತೆಂಡೂಲ್ಕರ್ ಅವ್ರನ್ನ. ಮೋರ್ ಸ್ಮೈಲ್ಸ್ ಪರ್ ಅವರ್ ಅನ್ನೋ ಟ್ಯಾಗ್ ಲೈನ್ ಒಂದಿಗೆ ಬಂತು TVS ವಿಕ್ಟರ್. ಅದ್ಭುತ ಮೈಲೇಜ್, ಕಡಿಮೆ ಬೆಲೆ ಮತ್ತು ಸಚಿನ್ ಅವರ ಜಾಹೀರಾತು. ವಿಕ್ಟರ್ ಬೈಕ್ ಮಾರ್ಕೆಟ್ನಲ್ಲಿ ಹೇಗೆ ಧೂಳೆಬ್ಬಿಸ್ತು ಅಂದರೆ, ಲಾಂಚ್ ಆದ ಕೆಲವೇ ತಿಂಗಳಲ್ಲಿ ಲಕ್ಷಾಂತರ ಬೈಕ್ಗಳು ಸೇಲ್ ಆಗಿಬಿಟ್ವು. ಕೇವಲ 1 ವರ್ಷದಲ್ಲಿ TVS ಕಂಪನಿಯ ಸೇಲ್ಸ್ ಮತ್ತೆ ಟಾಪ್ಗೇರ್ತು. ಯಾವ ಮಾರ್ಕೆಟ್ ಪಂಡಿತರು TVS ಮುಗಿದು ಹೋಯಿತು ಅಂತ ಹೇಳಿದ್ರು, ಆ ಪಂಡಿತರು ತಲೆ ಕೆರ್ಕೊಂಡು TVS ಕಮ್ ಬ್ಯಾಕ್ ಅಂತ ಹೇಳಿ ದಂಗಾಗಿ ಉದ್ಗಾರ ತೆಗೆದ್ರು. ರೇಸಿಂಗ್ DNA, ಅಪಾಚೆ ಸಾಮ್ರಾಜ್ಯ. ವಿಕ್ಟರ್ ಸಕ್ಸಸ್ ಆದರೂ ಕೂಡ TVSಗೆ ಯೂತ್ಸ್ ಅನ್ನ ಅಟ್ರಾಕ್ಟ್ ಮಾಡೋಕೆ ಒಂದು ಸ್ಪೋರ್ಟ್ಸ್ ಬೈಕ್ ಬೇಕಾಗಿತ್ತು. ಆಗ ಬಜಾಜ್ನ ಪಲ್ಸರ್ ಅಬ್ಬರಿಸ್ತಾ ಇತ್ತು. ಪಲ್ಸರ್ಗೆ ಕೌಂಟರ್ ಕೊಡೋಕೆ 2005ರಲ್ಲಿ TVS ಈ ಬ್ರಹ್ಮಾಸ್ತ್ರವನ್ನು ಹೊರಬಿಡ್ತು. TVS ಅಪಾಚೆ ತನ್ನ 20 ವರ್ಷಗಳ ಟ್ರ್ಯಾಕ್ ರೇಸಿಂಗ್ ಅನುಭವ ಇಟ್ಕೊಂಡು ಅಪಾಚೆ ಸೀರೀಸನ್ನು ಡೆವಲಪ್ ಮಾಡ್ತು. ಇವತ್ತು ಅಪಾಚೆ ಸೀರೀಸ್ ಭಾರತದಲ್ಲಿ ಮಾತ್ರ ಅಲ್ಲ, ಲ್ಯಾಟಿನ್ ಅಮೆರಿಕ, ಆಫ್ರಿಕಾ ಮತ್ತು ಏಷ್ಯಾ ಖಂಡದ ಹಲವು ರಾಷ್ಟ್ರಗಳಲ್ಲಿ ಉತ್ತಮ ಸ್ಪೋರ್ಟ್ಸ್ ಬೈಕ್ ಆಗಿ ಮೆರಿತಾ ಇದೆ. ಅಷ್ಟೇ ಅಲ್ಲ, ಸ್ಕೂಟರ್ ವಿಭಾಗದಲ್ಲಿ ಜುಪಿಟರ್ ಮತ್ತು ಯೂತ್ಸ್ಗೆ ಟಾರ್ಕ್ ಲಾಂಚ್ ಮಾಡಿ ಹೋಂಡಾ ಆಕ್ಟಿವ್ ಆಗಿ ಸ್ಕೂಟರ್ ಮಾರ್ಕೆಟ್ಗೆ ಡಿಯೋಗೆ ದೊಡ್ಡ ಹೊಡೆತ ಕೊಟ್ಟು ಅಲ್ಲಿ ಕಾಂಪಿಟೇಷನ್ ಶುರು ಮಾಡಿದ್ರು. ಇವತ್ತು ಜಗತ್ತಿನ ಲಕ್ಸುರಿ ಬ್ರ್ಯಾಂಡ್ BMW ಜೊತೆ ಒಪ್ಪಂದ ಮಾಡಿಕೊಂಡು BMW G310R ನಂತಹ ಪ್ರೀಮಿಯಂ ಬೈಕ್ಗಳನ್ನು ಭಾರತದಲ್ಲೇ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇನ್ನು ಹಲವು BMW ಪ್ರಾಡಕ್ಟ್ಸನ್ನು ಕೂಡ ಇವರು ಉತ್ಪಾದನೆ ಮಾಡೋಕೆ ಹೆಜ್ಜೆ ಇಟ್ಟಿದ್ದಾರೆ. ಬ್ರಿಟನ್ನ 122 ವರ್ಷಗಳ ಹಳೆಯ ಐತಿಹಾಸಿಕ ಬ್ರ್ಯಾಂಡ್ ನಾರ್ಟನ್ ಮೋಟಾರ್ ಸೈಕಲ್ಸ್ ಕಷ್ಟದಲ್ಲಿದ್ದಾಗ ಅದನ್ನು 153 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಭಾರತದ ಪವರ್ ಏನು ಅಂತ ತೋರಿಸ್ಕೊಟ್ರು.
ಮತ್ತು ಈಗ ಎಲೆಕ್ಟ್ರಿಕ್ ವಾಹನಗಳ ಕಾಲ. ಇವಿ ಸೆಕ್ಟರ್ನಲ್ಲೂ TVS iQube ಮತ್ತು ಅತ್ಯಾಧುನಿಕ TVS X ಮೂಲಕ ಹೆಜ್ಜೆ ಇಡ್ತಾ ಇದ್ದಾರೆ. ಈ ಎಲ್ಲ ದಶಕಗಳ ಕಠಿಣ ಪರಿಶ್ರಮ, ಕ್ವಾಲಿಟಿ ಮೇಲಿನ ನಂಬಿಕೆ ಮತ್ತು ಬಿಕ್ಕಟ್ಟಿನ ಟೈಮ್ನಲ್ಲಿ ವೇಣು ಶ್ರೀನಿವಾಸನ್ ತೆಗೆದುಕೊಂಡ ದಿಟ್ಟ ನಿರ್ಧಾರದ ಫಲ. ಇವತ್ತು ಮೇ 2026 ಡೇಟಾ ತೆಗೆದರೆ ಒಂದೇ ತಿಂಗಳಲ್ಲಿ 5.67 ಲಕ್ಷ ವಾಹನಗಳನ್ನು ಮಾರಾಟ ಮಾಡುವ ಮೂಲಕ TVS ಈ ಲೆವೆಲ್ಗೆ ಬೆಳೆದಿದೆ. ಇಲ್ಲಿ TVSನ ಬಿಸ್ನೆಸ್ ಮಾಡೆಲ್ ಅನ್ನ ಕೂಡ ಅರ್ಥ ಮಾಡ್ಕೋಬೇಕು. ಯಾವುದೇ ಬಿಸ್ನೆಸ್ನಲ್ಲಿ ಮಧ್ಯವರ್ತಿಗಳನ್ನು ಹೊರಗಿಟ್ಟು ತಮಗೆ ಬೇಕಾಗಿದ್ದನ್ನು ತಾವೇ ಉತ್ಪಾದನೆ ಮಾಡಿಕೊಂಡ್ರೆ, ಅಂದರೆ ವರ್ಟಿಕಲ್ ಇಂಟಿಗ್ರೇಷನ್, ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮಾಡ್ತಾ ಹೋದರೆ ದೊಡ್ಡ ಮಟ್ಟದಲ್ಲಿ ಖರ್ಚನ್ನು ಉಳಿಸಬಹುದು. ಈ ಸೂತ್ರವನ್ನು ದಶಕಗಳ ಹಿಂದೆಯೇ TVS ಅಳವಡಿಸ್ಕೊಳ್ತು. ಒಂದು ಬೈಕ್ ರೆಡಿ ಆಗಬೇಕು ಅಂದರೆ ನಟ್ ಬೋಲ್ಟ್ ಬೇಕು, ಬ್ರೇಕ್ ಬೇಕು, ವೀಲ್ಸ್ ಬೇಕು. ಬೇರೆ ಕಂಪನಿಗಳು ಇದನ್ನೆಲ್ಲ ಹೊರಗಡೆಯಿಂದ ದುಡ್ಡು ಕೊಟ್ಟು ತರಿಸಬೇಕು. ಬೇರೆ ಆಟೋ ಆನ್ಸಿಲರಿ ಇಂಡಸ್ಟ್ರಿಗಳೊಂದಿಗೆ ಟೈಅಪ್ ಮಾಡ್ಕೋಬೇಕು. ಆದರೆ TVS ಹಾಗಲ್ಲ. ಅವ್ರದ್ದೇ ಆದ TVS ಗ್ರೂಪ್ ಒಳಗಡೆ ನಟ್ಟು ಬೋಲ್ಟ್ ಮಾಡೋಕ್ಕೂ ಕೂಡ ಸುಂದರಂ ಫಾಸ್ಟ್ನರ್ಸ್ ಇದೆ. ಬ್ರೇಕ್ ಮಾಡೋಕೆ ಬ್ರೇಕ್ಸ್ ಇಂಡಿಯಾ ಇದೆ. ವೀಲ್ಸ್ ಮಾಡೋಕೆ ವೀಲ್ಸ್ ಇಂಡಿಯಾ ಇದೆ. ತಮಗೆ ಬೇಕಾದ 80% ಬಿಡಿ ಭಾಗಗಳನ್ನು ತಮ್ಮದೇ ಸೋದರ ಕಂಪನಿಗಳಿಂದ ಕಮ್ಮಿ ರೇಟ್ಗೆ ಮಾಡಿಸ್ಕೊಂಡು ತಗೊಳ್ತಾರೆ. ಇದರಿಂದ ಬೈಕ್ ಉತ್ಪಾದನಾ ವೆಚ್ಚ ಬೇರೆಲ್ಲ ಕಂಪನಿಗಳಿಗಿಂತ TVSಗೆ ಕಮ್ಮಿ ಆಗುತ್ತೆ. ಎರಡನೇ ಸ್ಟ್ರಾಟಜಿ, ಬ್ಯಾಲೆನ್ಸಿಂಗ್ ದಿ ಗೇಮ್. TVS ಫ್ಯಾಕ್ಟರಿಯಲ್ಲಿ ಪ್ರತಿದಿನ ಸಾವಿರಾರು XL100 ಮೊಪೆಡ್ ಮತ್ತು ಜುಪಿಟರ್ ಸ್ಕೂಟರ್ಗಳು ಕೂಡ ರೆಡಿ ಆಗ್ತವೆ. ಇದರಿಂದ ಮಾರ್ಕೆಟ್ನಲ್ಲಿ ಕಮ್ಮಿ ರೇಟ್ಗೆ ಮಾರೋದ್ರಿಂದ TVSಗೆ ಬರೋ ಲಾಭ ಬಹಳ ಕಮ್ಮಿನೇ. ಆದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇಲ್ ಆಗೋದ್ರಿಂದ ಫ್ಯಾಕ್ಟ್ರಿ ರನ್ ಮಾಡೋಕೆ ಆಗುವ ಕರೆಂಟ್ ಬಿಲ್, ಲೇಬರ್ ಕಾಸ್ಟ್ ಎಲ್ಲವನ್ನ ಈ ಗಾಡಿಗಳೇ ಕವರ್ ಮಾಡಿಬಿಡ್ತವೆ. ಹೀಗಾಗಿ ಕಮ್ಮಿ ಬೆಲೆಯಲ್ಲಿ ಹೆಚ್ಚೆಚ್ಚು ಉತ್ಪಾದಿಸಿ ಹೆಚ್ಚೆಚ್ಚು ಮಾರಿ ಕಂಪನಿ ಲಾಭದ ದಾರಿಯನ್ನು ಮಾಡ್ಕೊಳ್ತಾರೆ. ಅಂದರೆ ಮಾರ್ಜಿನ್ ಕಮ್ಮಿ ಆದರೂ ಕೂಡ ವಾಲ್ಯೂಮ್ ಪ್ಲೇ ಮಾಡ್ತಾರೆ, ಜಾಸ್ತಿ ವಾಲ್ಯೂಮ್ನಲ್ಲಿ ಸೇಲ್ ಮಾಡ್ತಾರೆ. ಹಳ್ಳಿಗಳ ಕಡೆ ಫೋಕಸ್. TVS ಮಾಡಿದ ಇನ್ನೊಂದು ದೊಡ್ಡ ಜಾಣ್ಮೆ ಅಂದರೆ ಅವರು ಬರೀ ಬೆಂಗಳೂರು, ಮುಂಬೈ, ದಿಲ್ಲಿ ಅಂತ ಮೆಟ್ರೋ ಸಿಟಿಗಳನ್ನು ಮಾತ್ರ ನೆಚ್ಚಿಕೊಳ್ಳಿಲ್ಲ. ಭಾರತದ ಅಸಲಿ ಮಾರ್ಕೆಟ್ ಇರೋದೇ ಹಳ್ಳಿಗಳಲ್ಲಿ ಅನ್ನೋದನ್ನು ಅವರು ಬೇಗ ಅರ್ಥ ಮಾಡಿಕೊಂಡ್ರು. ಇವತ್ತು ದೇಶಾದ್ಯಂತ TVSನ ಬರೋಬ್ಬರಿ 5,000ಕ್ಕೂ ಅಧಿಕ ಶೋರೂಮ್ ಮತ್ತು ಡೀಲರ್ ಟಚ್ ಪಾಯಿಂಟ್ಸ್ ಇವೆ. ಸಿಟಿಯ ಯುವಕರಿಗೆ ಅಪಾಚಿ, ಸ್ಕೂಟರ್ ಬೇಕು ಅಂದರೆ ಜುಪಿಟರ್. ಆದರೆ ಹಳ್ಳಿಯ ಮೂಲೆ ಮೂಲೆಯಲ್ಲೂ ರೈತರಿಗೆ, ಹಾಲು ಮಾರೋರಿಗೆ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇವತ್ತಿಗೂ ಕೂಡ ಬೆನ್ನೆಲುಬಾಗಿ ಕೆಲಸ ಮಾಡೋಕೆ TVSನ XL100 ಮೊಪೆಡ್ಸ್ ಎಲ್ಲವೂ ಇದ್ದಾವೆ. ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲೂ ಕೂಡ ಸಾವಿರಾರು ಸಬ್ ಡೀಲರ್ಗಳನ್ನು ಸೃಷ್ಟಿ ಮಾಡಿ ಪಕ್ಕದ ಊರಿನ ಸೈಕಲ್ ಶಾಪ್ಗೆ ಹೋದಷ್ಟೇ ಸುಲಭವಾಗಿ TVS ಬೈಕ್ ಮತ್ತು ಸರ್ವಿಸ್ ಸಿಗೋ ಹಾಗೆ ನೆಟ್ವರ್ಕ್ ಬಿಲ್ಡ್ ಮಾಡಿದ್ರು. ನಿಜ, ಸರ್ವಿಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಬಜಾಜ್ ಥರ ಅಥವಾ ನಿಮಗೆ ಹೋಂಡಾ ಥರ ಅಂತ ಅನ್ನಿಸದೇ ಇರಬಹುದು ಈ ಕ್ಷಣಕ್ಕೆ. ಆದರೆ ವೇಗವಾಗಿ ಆ ನಿಟ್ಟಿನಲ್ಲಿ ಇಂಪ್ರೂವ್ಮೆಂಟನ್ನು ಇವರು ತರೋಕೆ ಟ್ರೈ ಮಾಡ್ತಾ ಇದ್ದಾರೆ. ಜೊತೆಗೆ ಆಗಲೇ ಹೇಳಿದ ಹಾಗೆ BMW ಜೊತೆಗಿನ ಡೀಲ್. TVS ಆಡಿದ ಅತಿ ಬುದ್ಧಿವಂತಿಕೆಯ ಆಟ. ಜರ್ಮನಿಯ ದೈತ್ಯ BMW ಕಂಪನಿಗೆ 310cc ಬೈಕ್ಗಳನ್ನು ಇಂಡಿಯಾದಲ್ಲಿ ರೆಡಿ ಮಾಡಿಕೊಡೋ ಕಾಂಟ್ರಾಕ್ಟನ್ನು TVS ತಗೊಳ್ತು. ಇದರಿಂದ TVSಗೆ ಫ್ರೀಯಾಗಿ ಜರ್ಮನ್ ಟೆಕ್ನಾಲಜಿ ಮತ್ತು R&D ಸಿಕ್ಕಂತಾಯಿತು. ಅದೇ BMW ಎಂಜಿನ್, ಅದೇ ಪ್ಲ್ಯಾಟ್ಫಾರ್ಮನ್ನು ಬಳಸ್ಕೊಂಡು ಹೊರಗಡೆ ಡಿಸೈನ್ ಮಾತ್ರ ಚೇಂಜ್ ಮಾಡಿ TVS ತನ್ನ ಅಪಾಚಿ RR310 ಬೈಕನ್ನು ಲಾಂಚ್ ಮಾಡ್ತು. ಜರ್ಮನ್ ಟೆಕ್ನಾಲಜಿಯನ್ನು ಇಟ್ಕೊಂಡು ಭರ್ಜರಿ ಪ್ರಾಫಿಟ್ ಮಾಡ್ತು. ನಾಲ್ಕನೇದಾಗಿ TVS ಕ್ರೆಡಿಟ್. ಇವತ್ತು ಭಾರತದಲ್ಲಿ ಸೇಲ್ ಆಗೋ 70% ಬೈಕ್ಗಳು ಲೋನ್ ಮೇಲೆ EMI ಮೂಲಕವೇ ಸೇಲ್ ಆಗೋದು. ಡೌನ್ ಪೇಮೆಂಟ್ ಕಟ್ಟಿ ತಗೊಂಡು ಹೋಗ್ತಾರೆ. ಜನರಿಗೆ ಲೋನ್ ಕೊಡುವಾಗ ಬಡ್ಡಿ ಯಾಕೆ ಬೇರೆ ಫಿನಾನ್ಸ್ ಕಂಪನಿಗಳಿಗೆ ಹೋಗಬೇಕು ಅಂತ ಥಿಂಕ್ ಮಾಡಿದ TVS ತನ್ನದೇ ಆದ TVS ಕ್ರೆಡಿಟ್ ಫಿನಾನ್ಸ್ ಕಂಪನಿಯನ್ನೇ ಶುರು ಮಾಡ್ತು. ಇದರಿಂದ ಏನಾಯಿತು, ಶೋರೂಮ್ಗೆ ಬರೋ ಕಸ್ಟಮರ್ಸ್ ಗಾಡಿ ಮಾರಿದಾಗ ಬರೋ ಲಾಭ ಕೂಡ TVSಗೆ ಹೋಗ್ತಿತ್ತು. ಆ ಗಾಡಿಗೆ ಹಾಕೋ ಲೋನ್ನ ಬಡ್ಡಿಯ ಲಾಭ ಕೂಡ TVSಗೆ ಹೋಯಿತು. ಇದರ ಪರಿಣಾಮ TVS ಮೋಟಾರ್ ಕಂಪನಿಯ ನೆಟ್ವರ್ತ್ 1,60,000 ಕೋಟಿ ರೂಪಾಯಿ ದಾಟ್ತು. 4.5 ಕೋಟಿ ಗ್ರಾಹಕರು. ಹೀರೋ, ಹೋಂಡಾ ನಂತರ ದೇಶದ 3ನೇ ಅತಿ ದೊಡ್ಡ 2 ವೀಲರ್ ಮ್ಯಾನುಫ್ಯಾಕ್ಚರರ್. ಮಿಡಲ್ ಈಸ್ಟ್, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಮಧ್ಯ ಅಮೆರಿಕಾ ಎಲ್ಲ ಕಡೆ ಇವರಿಗೆ ಮಾರ್ಕೆಟ್ ಇದೆ. 2 ವೀಲರ್ ಜೊತೆಗೆ ಆಟೋಗಳನ್ನು ಕೂಡ ಮಾಡ್ತಾರೆ. ಪ್ರತಿ ವರ್ಷ 2,40,000 3 ವೀಲರ್ಸ್ ಪ್ರೊಡಕ್ಷನ್ ಕೆಪಾಸಿಟಿ ಇವರಿಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು TVSನ ಸ್ಟೋರಿ. ಮುಚ್ಚಿ ಹೋಗಬೇಕಾಗಿದ್ದ ಕಂಪನಿ ಇಷ್ಟು ಎತ್ತರಕ್ಕೆ ಬೆಳೆದ ಸ್ಟೋರಿ. ನಿಮಗೇನು ಅನಿಸ್ತು ಇವ್ರ ಸ್ಟೋರಿ ನೋಡಿ? 90ರ ದಶಕದ ಸುಜುಕಿ ಸಾಮುರಾಯಿನಿಂದ ಹಿಡಿದು ಈಗಿನ ಎಲೆಕ್ಟ್ರಿಕ್ iQube ಎಂಟಾರ್ಕ್ವರೆಗೆ, ಅಪಾಚಿವರೆಗೆ, ವಿಕ್ಟರ್ವರೆಗೆ TVSನ ಯಾವ ವಾಹನ ನಿಮ್ಮ ಫೇವರಿಟ್? ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಇತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಸ್ಟೋರೀಸ್ ಸೇರಿ ನಿಮ್ಮ ಜೀವನಕ್ಕೆ ಅವಶ್ಯಕವಾದ ಎಲ್ಲ ಮಾಹಿತಿಯನ್ನು ಪಡೆಯೋಕೆ ಮಸ್ತ್ ಮಗ ಚಾನಲ್ಗೆ ಮಿಸ್ ಇಲ್ಲದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಡೆದಾಗಿ ಮತ್ತೊಮ್ಮೆ ರಿಮೈಂಡರ್, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.